ನಿಂಗೆ ಕಾಣಿಸ್ತಾನೆ ಇಲ್ಲ. ಗೊತ್ತು, ಅದಕ್ಕೆ ಇದು ಕರ್ರಂದ್ ನಾ ಕರ್ರಂದ ಅಂತ ಇಂಡೈರೆಕ್ಟಾಗಿ ಹೇಳಿದೆ. ಸರಿ. ಹಾಯ್ ವೆಲ್ಕಮ್. ನೋಡ್ರಿ ಕೊಯ್ ಕೊಯ್ ಅಲ್ಲೇ ಬೆಳಿಗ್ಗೆ ಚಲೋ ಮಾಡ್ಕೊಂಡು ಅಲ್ಲಿ ತಿಕ್ಲಿಲ್ಲ ಅಂದ್ರೆ ಹಿಂಗೆ ಮಾತು ಬರೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಂತ ಅದೇನ ನೋಡ್ರಿ, ನಾನು ಅಲ್ಲಿ ತಿಕ್ಕಕ್ಕೆ ಎಷ್ಟು ದೊಡ್ಡ ತಂದಿನಿ ಬ್ರಷ್. ಮತ್ತೇನು ಇದು ಆಕ್ಚುಲಿ ಚೆನ್ನಾಗಿ. ಇದು ಯಾಕೆ ತಂದೆ? ಇದೇ ಚೆನ್ನಾಗಿ. ಏನ್ ಬಡ್ದಾಡ್ತಿ ಏನು ಮುಂದಕ್ಕೆ ನೋಡ್ತೀಯ ಮೊದ್ಲು ಲಾಗ್ ಅದಿದು ತರ್ಕೊಂಡಿದ್ಯಲ್ಲ ನೋಡ್ರಿ. ಲಾಗ್ನಾಗೂ ಬಡ್ದಾಡ್ಸಿ ಹಾಕ್ಯಾಳ, ಇಲ್ಲಿ ಮನ್ಯಾಗೂ ಬಡ್ದಾಡ್ಸಿ ಹಾಕ್ಯಾಳ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ನನಗಿದ್ರ ಒಂಥರ ಸಂತೋಷ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಡೇ ಮಿನಿ ವ್ಲಾಗ್. ಫುಲ್ ನೋಡ್ರಿ ಸರ್, ನಮ್ಗೆ ನಿಜವಾಗ್ಲೂ ಇವ್ರಂಗ ಇಂಗ್ಲಿಷ್ ಬರಂಗಿಲ್ಲ, ನಾ ಕನ್ನಡದಾಗ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಬನ್ನಿ ಎಲ್ಲಾರು ಲಾಗ್ಗೆ. ಇದು 2ನೇ ದಿನದ ವ್ಲಾಗ್. ಇದು ಒಂದನೇ ದಿನದ ನಿನ್ನೆ ಮುಗೀತು. ಎರಡನೇ ದಿನದ ಶುರು ಮಾಡ್ತಾ ಇದೀವಿ. ಬನ್ನಿ. ಸೊ ನಾನು ಬ್ರಷ್ ಮಾಡೀನಿ. ಹಾಗೆ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯೂಟ್ಯೂಬ್ ಚಾನಲ್ ಹೆಸರು ಇವ್ರು ಹೇಳ್ತಾರ ನೋಡ್ರಿ. ಇನ್ನ ಇಟ್ಟಿಲ್ಲ, ಈಗ ಇಡ್ತೀನಿ ಇದ್ರಾಗ ಹೆಸರು. ಹೋಗಿ ಗ್ಯಾಸ್ ಮೇಲೆ ಹಾಲು ಇಡ್ತಾರೆ. ಈಗ ಚಾನಲ್ ಹೆಸರು ಹೇಳಂತಂದ್ರೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಟಿಫನ್ ಮಾಡ್ಕೊಂಡು ಆಮೇಲೆ ಹೂ ಕಟ್ಬೇಕಂತೇಳಿ ಹೂ ಕಟ್ಟಾಕತ್ತಿದ್ದೆ. ನನಗೆ ಹೂ ಕಟ್ಟೋದಂದ್ರೆ ತುಂಬ ಇಷ್ಟ ಆಯಿತಾ, ಓಕೆನಾ. ಬಟ್ ಏನಂದರೆ ನಂಗೆ ಕಟ್ಟೋಕ್ಕೆ ಬರಲ್ಲ ಹೂ. ಬಟ್ ಆದರೂ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹೆಂಗೆ ಕಟ್ತೀನೋ ನಾನು ನೀಟಾಗಿ ಕಟ್ಟದೇ ಇರ್ಬೋದು, ಬಟ್ ಹೂ ಕಟ್ಟಿ ನಂಗೆ ಎಷ್ಟಾಗುತ್ತೋ ಅಷ್ಟು ಕಟ್ಟಿ ದೇವ್ರಿಗೆ ನಂಗೆ ಅದನ್ನಿಟ್ಟು ಪೂಜೆ ಮಾಡಿದಾಗ ಅದರಲ್ಲಿ ಸಿಗೋ ನೆಮ್ಮದಿ, ತೃಪ್ತಿ, ಆ ಖುಷಿನೇ ಬೇರೆ ಲೆವೆಲ್ಲು. ಸೊ ಹಾಗಾಗಿ ನನಗೆ ಹೂ ಕಟ್ಟೋದಂದ್ರೆ ಇಷ್ಟ. ನಾನು ಸಣ್ಣಕ್ಕಿದ್ದಾಗ ಇದೆಲ್ಲ ಕಲಿತೇ ಇಲ್ಲ. ಇದನ್ನೆಲ್ಲ ಯಾರು ಕಟ್ತಾರೆ? ಮನೆ ಕೆಲಸನೇ ಮಾಡ್ತಿದ್ದಿಲ್ಲ ನಾನು. ಅಡುಗೆ ಮಾಡೋದು, ಪಾತ್ರೆ ತೊಳೆದು, ಒಟ್ಟು ಟೋಟಲ್ಲಾಗಿ ಮನೆ ಕೆಲಸನೇ ನಂಗೆ ಮಾಡೋಕ್ಕೆ ಇಷ್ಟ ಇರ್ತಿದ್ದಿಲ್ಲ. ಮಾಡ್ತಾನೂ ಇದ್ದಿಲ್ಲ. ನಾನು ಹಾಗೆ ಬೆಳೆದ್ಬಿಟ್ಟಿನಿ. ನಾನು ಬೆಳೆದಿರೋ ವಾತಾವರಣನೇ ಹಾಗಿತ್ತು. ಬಟ್ ಇವಾಗ ನಾನು ಚಿಕ್ಕಂದಿನ ನಾನು ಏನು ಕಲ್ತಿಲ್ಲ ಅಂದರೂ ಕೂಡ ಈಗ ಪರ್ಫೆಕ್ಟಾಗಿ ನಾನು ಎಲ್ಲ ಕೆಲಸನೂ ಮಾಡ್ತೀನಿ. ಅಟ್ಲೀಸ್ಟ್ ಪರ್ಫೆಕ್ಟಾಗಿ ಎಲ್ಲ ಕೆಲಸ ಎಲ್ಲನೂ ಮಾಡದೇ ಇದ್ರೂ ಕೂಡ ನೀಟಾಗಿ ಮಾಡ್ತೀನಿ ಒಂದು ಲೆವೆಲ್ಲಿಗೆ. ನಂಗೆ ಅದ್ರ ಬಗ್ಗೆ ಖುಷಿ ಇದೆ. ನಂಗೆ ಯಾರೂ ಏನೂ ಹೇಳ್ಕೊಟ್ಟಿಲ್ಲ. ಅಡುಗೆ ಮಾಡೋದಾಯಿತು ಅಥವಾ ಯಾವುದೇ ಕೆಲಸ ಆಯಿತು, ಪೂಜೆ ಮಾಡೋದಾಯಿತು, ಹಿಂಗೆ ಮಾಡು ಹಿಂಗಿಲ್ಲ. ಸ್ವತಃ ಸ್ವಲ್ಪ ಅಬ್ಸರ್ವ್ ಮಾಡಿದ್ದ ಅಷ್ಟೇ ನಾನು ಸಣ್ಣವಳಿದ್ದಾಗ. ಬಟ್ ಎಲ್ಲನೂ ಸ್ವಂತ ನಾನೇ ಕಲ್ತಿದ್ದೀನಿ. ಅದು ಒಂದು ನಂಗೆ ಖುಷಿ ವಿಚಾರ. ಅದು ಅಡುಗೆ ಮಾಡೋದನ್ನು ಅಷ್ಟೇ ನನಗೆ ಈಗ ಅಥೆಂಟಿಕ್ಕಾಗಿ ಮನೆಯಲ್ಲಿ ದೊಡ್ಡವರೆಲ್ಲ ಮಾಡ್ತಾರಲ್ಲ ಡಿಶಸ್, ಕೆಲವೊಂದು ಅಡುಗೆಗಳಿರ್ತವೆ, ಅವೆಲ್ಲ ನಂಗೆ ಏನೂ ಬರೋದಿಲ್ಲ. ಬಿಕಾಸ್ ನಾನು ಯಾವುದನ್ನು ಕಲ್ತಿಲ್ಲ, ಆಮೇಲೆ ಯಾರೂ ಹೇಳಿಕೊಟ್ಟಿಲ್ಲ. ಬಟ್ ನಾನು ಮಾಡ್ತಾ ಸೆಲ್ಫ್ ನಂಗೆ ಯಾವಾಗ ನಾನೇ ಮಾಡ್ಕೊಳ್ಳೋ ಅಂಥದ್ದು ನೆಸೆಸಿಟಿ ಬಂತೋ, ಅವಾಗ ಅವಶ್ಯಕತೆ ಬಂದಾಗ ನಾನು ಮಾಡ್ತಾನೆ ಎಲ್ಲ ನಾನು ಕಲಿತೆ. ಅಡುಗೆ ಆಯಿತು, ಮನೆ ಕೆಲಸ ಆಯಿತು. ಈಗ ಹೆಂಗಿದೆ ಅಂದರೆ ಮೈಂಡ್ ಸೆಟ್ಟಿಗೆ ಎಲ್ಲನೂ ಮಾಡೋಕ್ಕೆ ಇಷ್ಟ. ನನಗೆ ಮನೆಯಲ್ಲೇ ಇರೋಕ್ಕೆ ಇಷ್ಟ. ಮನೆಗೆ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ. ಮನೆ ಕೆಲಸ ಮಾಡೋದು ಇಷ್ಟ. ನೋಡ್ರಿ, ಕಾಳು ನೆನೆ ಹಾಕಿದ್ದೆ, ಮೊಳಕೆ ಬಂದಿಲ್ಲ ಚೆನ್ನಾಗಿ. ಸ್ವಲ್ಪ ಬಂದಾವ ಹಂಗೆ ಒಂದೊಂದು. ಸೊ ಇವನಿಗೆ ಒಗ್ಗರಣೆಗೆ ಹಾಕೋಣಂತ. ಸೊ ಕಾಳು ಮತ್ತು ಇಲ್ಲಿ ರೊಟ್ಟಿ ತಂದ ನಮ್ಮ ಸಾಹೇಬರು. ಕಾಳು ರೊಟ್ಟಿ ತಿನ್ನೋನು, ಬರ್ರಿ. ನಿನ್ನೆ ಸೊಪ್ಪು ತೊಗೊಂಬಂದಿದ್ದು ನೋಡ್ರಿ ಸಂತ್ಯಾಗ. ಇದೇನು ಸೊಪ್ಪು ಅಂತೀರಿ ನೀವು ಕಮೆಂಟ್ ಮಾಡಿರಿ. ನಾನು ಕಿರಿಕ್ಸಾಲಿ ಅಂತೀವಿ ನಾವು. ಸೊ ನೀವೇನಂತೀರಿ ಕಮೆಂಟ್ ಮಾಡಿರಿ. ಸೊ ಇದನ್ನು ಇವಾಗ ಕ್ಲೀನ್ ಮಾಡೋಣ. ಸೋಸನ ಈ ಪಲ್ಯ ಸೊಪ್ಪು ಏನಂತೀರಿ ನೀವು? ನಾನಂತೂ ಸೊಪ್ಪು ಅಂತ, ಒಬ್ಬೊಬ್ರು ಪಲ್ಯ ಅಂತಾರೆ. ಸೊ ಈಗ ಕ್ಲೀನ್ ಮಾಡಬೇಕು, ಬರ್ರಿ ಕ್ಲೀನ್ ಮಾಡೋಣ.
ಸೊ ಈಗ ನನ್ನ ಮೈಂಡ್ಸೆಟ್ ಈ ಥರ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟೈತೆ. ಇವಾಗೆಲ್ಲ ಹೀಗೆ ಯಾವಾಗಲೂ ಬ್ಯುಸಿ ಇರ್ತೀನಿ, ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಮನೇಲಿದ್ರೂ ಕೂಡ. ಬಟ್ ಏನೂ ಇಂಟ್ರೆಸ್ಟ್ ಇಲ್ಲ ನಂಗೆ ಮಾಡೋಕ್ಕೆ ಆಗ್ತಾಯಿಲ್ಲ ನಂಗೆ. ಅಂದರೆ ಸುಮ್ಮನೆ ಎಲ್ಲ ಕೆಲಸ ಹಂಗೆ ಬಿದಿರುತ್ತೆ, ಸುಮ್ಮನೆ ಮಕ್ಕೊಂಬಿಟ್ಟಿರ್ತೀನಿ ಫೋನ್ ನೋಡ್ಕೊತ ಹಿಂಗೆ ನಾನು. ಸೊ ಇದು ಸೊಪ್ಪು ನೋಡ್ರಿ ಕ್ಲೀನ್ ಮಾಡಕತ್ತೀನಿ. ಇದು ಏನಂದರೆ ಈ ಸೊಪ್ಪು ಮಾಡಿದಾಗ ಭಾಳ ಟೇಸ್ಟ್ ಆಗುತ್ತೆ. ತೊಳಸ್ಬಿಟ್ರೆ ಸಾಕಿದನ್ನು ಎಣ್ಣೆಗೆ ತೊಳಸಿದ್ರೆ ಅಷ್ಟು ರುಚಿ ಆಗುತ್ತೆ ರೊಟ್ಟಿಗೆ ತಿಂದರೆ. ಕ್ಲೀನ್ ಮಾಡೋದೇ ಒಂದು ಸ್ವಲ್ಪ ಟೈಮ್ ತೊಗೊಳ್ತೈತೆ ನೋಡಿರಿ, ಯಾವುದೇ ಸೊಪ್ಪು ಅಷ್ಟೇ ಆಗಲಿ. ಬಟ್ ಸೊಪ್ಪು ಹಾಕಿ ಮಾಡಿದ ಅಡುಗೆ ಅಂತೂ ಭಾಳ ಬೆಸ್ಟ್. ಪಲ್ಯ ಅಂತೀರ ನೀವು, ನಾನು ಸೊಪ್ಪು ಅಂತೀನಿ. ಸೊ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟೆ. ಇದನ್ನು ಕ್ಲೀನ್ ಮಾಡೋದು ತೊಳೆಯೋದೇ ಒಂದು ದೊಡ್ಡ ಕೆಲಸ ಈ ಸೊಪ್ಪು ತಂದರೆ. ಹಂಗೆ ಕ್ಲೀನ್ ಮಾಡ್ತಾ ಆಲ್ರೆಡಿ ಟೈಮ್ ಆಗಿತ್ತು, ಒಂದು 6:30-7 ಗಂಟೆ ಆಗಿತ್ತು. ಮತ್ತೊಂದು ಸಲ ಚಹಾ ಕುಡಿದೆ. ಮನೆಗಿದ್ರೆ ಚಹಾ ಕುಡಿತಾನೇ ಇರ್ತೀನಿ. ಎಷ್ಟು ಸಲ ಕುಡಿತೀನಿಲ್ಲ, ಒಂದು ಸಲ 2 ಸಲ, ದಿನಕ್ಕೆ 3 ಸಲ, ಒಂದೊಂದು ಸಲ 4 ಸಲ, ಎಷ್ಟು ಟೀ ಕುಡಿಬೇಕಂದ್ರೂ ಬಿಡೋಕ್ಕಾಗಲ್ಲ. ನಮ್ಮ ಹುಡುಗ ಸ್ವಲ್ಪ ಮಂಡಳು ಅಡೆ ತಂದು ಕೊಟ್ಟ, ಅದನ್ನು ತಿಂದು ಮತ್ತೊಂದು ಸಲ ಚಹಾ ಕುಡಿದೆ. ಸಾಯಂಕಾಲ ಟೈಮು ಒಂದು 7 ಗಂಟೆ ಹಂಗೆ ಆಗಿತ್ತು ನೋಡ್ರಿ. ಈಗ ಮಂಡಳ ಮಿರ್ಚಿ ತಂದು ಕೊಟ್ರೆ ನಾನು ಮಂಡಳ ಮಿರ್ಚಿ ತಿನ್ನಕತ್ತೀನಿ. ಸೊಪ್ಪು ಸೋಸೋದು ಮುಗೀತು, ನಾನು ಸ್ವಲ್ಪ ಐತೆ, ಇಷ್ಟು ಸೋಸ್ಬಿಟ್ರೆ ಆಯ್ತು. ಇದನ್ನು ತಿಂದು ಆಮೇಲೆ ನರ್ಸು ಫ್ರೆಂಡ್ಸ್ ಮತ್ತೆ ಬಂದರು. ಇವ್ರು ಬೇರೆ ಫ್ರೆಂಡ್ಸು, ನಿನ್ನೆ ಬಂದವರಲ್ಲ ಇವ್ರು ಬೇರೆ. ಇವರು ನಿನ್ನೆ ಬಂದಿಲ್ಲ ಅಂಥೇಳಿ ಇವತ್ತು ಕೇಕ್ ತೊಗೊಂಬಂದರು. ಕೇಕ್ ಕಟ್ ಮಾಡಿಸಿದ್ರು ಅವನಿಗೆ. ಅದನ್ನೆಲ್ಲ ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಹೋದರು. ಸೊ ನಾವು ಕೂಡ ಕೇಕೆಲ್ಲ ತಿಂದ್ವಿ. ನೀವು ಬಗ್ರಿ ಸರ್, ನೀವು ನಮ್ಮ ನರ್ಸು ಅವರು ಕೇಕ್ ಕಟ್ ಮಾಡಿದ್ರು. ಈಗ ಫ್ರೆಂಡ್ಸು ಸಡನ್ನಾಗಿ ಬಂದ್ರೆ, ನನಗೂ ಗೊತ್ತಿದ್ದಿಲ್ಲ, ಹಂಗೆ ಸಡನ್ನಾಗಿ ಕರ್ಕೊಂಬಂದ. ಸೊ ಕಟ್ ಮಾಡಿದ್ರೆ ಕೇಕ್ ಹೋದ್ರು. ಇವಾಗ ನೋಡಿದ್ರಲ್ಲ ಸೊ ವಿಡಿಯೋನಾಗ ಅವರೆಲ್ಲ ಅವ್ರ ಫ್ರೆಂಡ್ಸು. ನಿನ್ನೆ ಅವ್ರು ಮೀಟ್ ಹಾಕಿದ್ದಿಲ್ಲ ಅಂತ ಅದಕ್ಕೆ ಇವತ್ತು ಕಟ್ ಮಾಡಿದ್ರು ಅವ್ರ ಕೇಕ್ನ. ಸೊ ನಾನು ಇನ್ನೂ ಒಂದು ಸ್ವಲ್ಪ ಕೆಲಸ ಇದ್ವು. ಇವಾಗ ಪಾತ್ರೆ ತೊಳಿಬೇಕು. ಪಾತ್ರೆ ಎಲ್ಲ ತೊಳೆದು ಮುಖಂಬಿಡೋದೆ, ಊಟ ಮಾಡಿ. ಹೇಳ್ಬೇಕಂತಂದರೆ ನಮಗೆ 90s ಕಿಡ್ಸಿಗೆ ಅವಾಗ ಸಣ್ಣವರಿದ್ದಾಗ ಕೇಕ್ ತಿಂದ್ವಿ. ಅವಾಗ ಸಣ್ಣವರಿದ್ದಾಗ, ನಾವು ಸಣ್ಣವರಿದ್ದಾಗ ಕೇಕ್ ಅಂದರೆ ಬಿದ್ದು ಸಾಯ್ತಿದ್ವಿ. ಬರ್ತ್ಡೇ ಯಾವಾಗ ಬರುತ್ತೋ, ನಾವು ಯಾವಾಗ ಕೇಕ್ ಕಟ್ ಮಾಡ್ತೀವಿ ಅಂತೇಳಿ. ಅಂದರೆ ಆಲ್ಮೋಸ್ಟ್ ಅದು ಎಲ್ಲ ಮಕ್ಕಳಿಗೂ ಅಷ್ಟೇ ಅನ್ಸುತ್ತೆ ಕೇಕ್ ಅವಾಗ. ಇವಾಗ ನೋಡ್ರಿ, ಕೇಕ್ ಅಂದ್ರೇ ಅಲರ್ಜಿ. ಕೇಕ್ ತಿನ್ನೋಕ್ಕಾಗಲ್ಲ. ಕಟ್ ಮಾಡಿದರೆ ಯಾರಿಗಾನ ಫಸ್ಟು ಕೊಟ್ಬಿಡ್ತೀವಿ ಒಂದು ಸ್ವಲ್ಪ ತಿಂದು. ನಾನಂತೂ ಇವಾಗ ಕೇಕ್ ತಿನ್ನೋದೇ ಇಲ್ಲ. ಕೇಕು, ಚಾಕ್ಲೇಟ್, ಐಸ್ ಕ್ರೀಮ್. ಚಾಕ್ಲೇಟ್ ಅಂತೂ ಮೊದಲಿಂದನೂ ತಿನ್ನಲ್ಲ ನಾನು, ಯಾವಾಗೋ ಒಂದ್ಸಲ ಅಷ್ಟೇ. ಇದು ಅಷ್ಟೇ, ಐಸ್ ಕ್ರೀಮ್ ಅಷ್ಟೇ ಯಾವಾಗಾದ್ರೂ ಒಂದ್ಸಲ ಅಷ್ಟೇ. ಭಾಳ ನಂಗೆ ಅದು ಇಷ್ಟ ಅಂತಲ್ಲ. ಬಟ್ ಕೇಕ್ ಅವಾಗ ಇಷ್ಟಪಡ್ತಿದ್ದೆ, ಈಗ ಇಷ್ಟನೇ ಆಗಲ್ಲ. ಎಲ್ಲರಿಗೂ ಅಷ್ಟೇ ಅನ್ಸುತ್ತೆ. ದೊಡ್ಡವರಾಗ್ತಾ ಎಲ್ಲ ಇಂಟ್ರೆಸ್ಟ್ ನಮ್ದು ಬೇರೆ ಬೇರೆ ಆಸೆಗಳು, ಬೇರೆ ಕನಸುಗಳು. ಮಕ್ಕಳಿದ್ದಾಗ ಒಂಥರ ಆಸೆಗಳು, ದೊಡ್ಡವರಾಗ್ತಾ ಒಂಥರ ಆಸೆಗಳು. ಸೊ ಇದು ಇವತ್ತಿಂದು ವ್ಲಾಗು. ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟೆ, ಯಾಕಂದರೆ ಬೆಳಗ್ಗೆ ಮತ್ತೆ ಆಗಲ್ಲ ಅಂಥೇಳಿ ಪಾತ್ರೆ ಎಲ್ಲ ತೊಳೆದು ಮಲ್ಕೊಂಡೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಟಾಟಾ.